ನಮಸ್ಕಾರ, ಇದು ವಾಯ್ಸ್ ಆಫ್ ವಿಜಯನಗರ. ಕಳೆದ 3 ದಿನಗಳಿಂದ ಐತಿಹಾಸಿಕ ಹಂಪಿಯಲ್ಲಿ ವಿಜೃಂಭಿಸುತ್ತಿರುವ ಹಂಪಿ ಉತ್ಸವ 2026 ಇಂದು ಸಮಾರೋಪದ ಹಂತಕ್ಕೆ ತಲುಪಿದೆ. ಫೆಬ್ರವರಿ 13ರಂದು ಆರಂಭವಾದ ಈ ಸಾಂಸ್ಕೃತಿಕ ಸಡಗರ ಕಲ್ಲುಗಳ ನಾಡಿನಲ್ಲಿ ಗತವೈಭವದ ಮರುಸೃಷ್ಟಿ ಮಾಡಿತ್ತು. ಹೊಸಪೇಟೆಯ ರಸ್ತೆಗಳಿಂದ ಹಿಡಿದು ಹಂಪಿಯ ತುಂಗಾ ತೀರದವರೆಗೆ ಈ 3 ದಿನಗಳಲ್ಲಿ ನಡೆದ ಅದ್ದೂರಿ ಘಟನಾವಳಿಗಳ ಸಂಪೂರ್ಣ ಚಿತ್ರಣ ಇಲ್ಲಿದೆ ನೋಡಿ. ಉತ್ಸವದ ಮೊದಲ ದಿನವಾದ ಫೆಬ್ರವರಿ 13ರಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ದೇವರಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸಂಭ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾನೂನು ಸಚಿವರಾದ ಎಚ್.ಕೆ. ಪಾಟೀಲ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹ್ಮದ್ ಖಾನ್ ಸಾಕ್ಷಿಯಾದರು. ಉದ್ಘಾಟನಾ ವೇಳೆ ಸಂಭವಿಸಿದ ಸಣ್ಣ ಬೆಂಕಿ ಅವಘಡವನ್ನು ತಕ್ಷಣವೇ ಹತೋಟಿಗೆ ತಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮುನ್ನಡೆಸಲಾಯಿತು. ಈ ಬಾರಿಯ ಉತ್ಸವದಲ್ಲಿ ಮುಖ್ಯಮಂತ್ರಿಗಳು ಒಂದು ಐತಿಹಾಸಿಕ ಘೋಷಣೆ ಮಾಡಿದರು. 3-4 ಮಾಡಬೇಕು. ಫೆಬ್ರವರಿ ತಿಂಗಳಲ್ಲಿ ಮಾಡೋದು ಬೇಡ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದರಿಂದ ಮುಂದಿನ ವರ್ಷದಿಂದ ನವೆಂಬರ್ ತಿಂಗಳಲ್ಲೇ ಈ ಹಂಪಿ ಉತ್ಸವವನ್ನು ಮಾಡ್ತೇವೆ ಅಂತಕ್ಕಂಥ ಮಾತು. ಇನ್ನು ಮುಂದೆ ಪರೀಕ್ಷೆಗಳ ತೊಂದರೆ ತಪ್ಪಿಸಲು ಪ್ರತಿ ವರ್ಷ ನವೆಂಬರ್ 3, 4 ಮತ್ತು 5ರಂದು ಹಂಪಿ ಉತ್ಸವ ನಡೆಯಲಿದೆ ಎಂಬುದು ಪ್ರವಾಸಿಗರ ಹರ್ಷಕ್ಕೆ ಕಾರಣವಾಯಿತು. ಇನ್ನು ಹೊಸಪೇಟೆಯಿಂದ ಹಂಪಿಯವರೆಗೆ ದಾರಿಯುದ್ದಕ್ಕೂ ಅಳವಡಿಸಲಾಗಿದ್ದ ವಿದ್ಯುತ್ ದೀಪಾಲಂಕಾರ ಮತ್ತು ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ಬೃಹತ್ ಎಲ್ಇಡಿ ಸ್ಕ್ರೀನ್ಗಳ ಮೂಲಕ ನೀಡಲಾದ ಲೈವ್ ಸ್ಟ್ರೀಮಿಂಗ್ ವ್ಯವಸ್ಥೆ ವಿಶೇಷವಾಗಿತ್ತು. ವಸ್ತು ಪ್ರದರ್ಶನದಲ್ಲಿ ಮೀನುಗಾರಿಕೆ ಇಲಾಖೆಯ ಮತ್ಸ್ಯ ಮೇಳ ಈ 3 ದಿನಗಳ ಪರ್ವದಲ್ಲಿ ಪ್ರಮುಖ ಆಕರ್ಷಣೆಯಾಗಿತ್ತು. ಅದರಲ್ಲೂ ತುಂಗಭದ್ರಾ ಜಲಾಶಯದ 33 ಗೇಟ್ಗಳ ತದ್ರೂಪಿ ಪ್ರದರ್ಶನ ಮತ್ತು ಮತ್ಸ್ಯ ಲೋಕದ ಅನಾವರಣ ಎಲ್ಲರ ಗಮನ ಸೆಳೆಯಿತು. ಫಲಪುಷ್ಪ ಪ್ರದರ್ಶನದಲ್ಲಿ ಹೂವುಗಳಿಂದ ನಿರ್ಮಿಸಿದ ಸಾಸಿವೆ ಕಾಳು ಗಣಪತಿ ಮತ್ತು ಬಡವಿ ಶಿವಲಿಂಗ ವಿಜಯನಗರದ ಗತವೈಭವವನ್ನು ಮರುಸೃಷ್ಟಿಸಿದವು. ಈ ಕರ್ನಾಟಕ ರಾಜ್ಯದಲ್ಲೇ ಹಂಪಿ ಉತ್ಸವ ಈ ಗತ ವೈಭವವನ್ನು 2026ರಲ್ಲಿ ನೋಡುವುದಾದರೆ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆಗಳು 3 ಇಲಾಖೆಗಳು ಸೇರಿ ಪ್ರತಿ ವರ್ಷ ಗತ ವೈಭವದಿಂದ ಹಂಪಿ ಉತ್ಸವವನ್ನು ಇಡೀ ಮಾಡ್ಕೊಂತ ಬಂದಿದ್ದಾರೆ. ಈ ವರ್ಷ ಕೂಡ ಹಂಪಿ ಉತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ. ಈ ಸಾರಿ ಕೂಡ ತುಂಬ ಕಲರ್ಫುಲ್ ಆಗಿ ಹಂಪಿ ಉತ್ಸವವನ್ನು ನಾವು ನೋಡ್ಬೋದು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾಕಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಪ್ರತಿ ವರ್ಷ ವಿಜಯನಗರದ ಒಂದು ಹಂಪಿ ಉತ್ಸವ ಇಡೀ ಕರ್ನಾಟಕಕ್ಕಲ್ಲದೆ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿದೆ. ಇಡೀ ಕರ್ನಾಟಕದ ಜನ ಬರುವುದಲ್ಲದೆ ರಾಷ್ಟ್ರದ ಜನ ಕೂಡ ಹಾಗೂ ಅಂತಾರಾಷ್ಟ್ರೀಯ ಜನ ಕೂಡ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದು ವಿಜಯನಗರ ಸಾಮ್ರಾಜ್ಯದ ಒಂದು ವೈಭವ ನೋಡಲಿಕ್ಕೆ ಎಲ್ಲರ ಒಂದು ನಮ್ಮ ಕರ್ನಾಟಕದ ಮತ್ತು ಹಂಪಿ ಉತ್ಸವದ ಹೆಮ್ಮೆ ಅನಿಸುತ್ತೆ. ಕಾರ್ಯಕ್ರಮ ಆರಂಭವಾಗಿ 2 ದಿನ ಆಯಿತು. ಈಗ ಜಿಲ್ಲಾಡಳಿತ ಯಾವ ಥರ ಇದೆ ಹಿಂದಿನ ವರ್ಷ ಕಂಪೇರ್ ಮಾಡಿದ್ರೆ? ಹಿಂದಿನ ವರ್ಷ ಕಂಪೇರ್ ಮಾಡಿದಾಗ ಈ ವರ್ಷ ಕೂಡ ಒಳ್ಳೆ ರೀತಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸೌಲಭ್ಯಗಳು ಪ್ರತಿಯೊಬ್ಬರಿಗೆ ಸಿಗುವಂತಾಗಲಿ. ತಂತ್ರಜ್ಞಾನದ ಬಳಕೆಯಲ್ಲಿ ಈ ಬಾರಿಯ ಉತ್ಸವ ಹೊಸ ದಾಖಲೆ ಬರೆಯಿತು. 1000ಕ್ಕೂ ಹೆಚ್ಚು ಡ್ರೋನ್ಗಳು ಆಕಾಶದಲ್ಲಿ ಕಲ್ಲಿನ ರಥ ಮತ್ತು ಉಗ್ರ ನರಸಿಂಹನ ಚಿತ್ರಗಳನ್ನು ಬಿಡಿಸಿ ವಿಸ್ಮಯ ಮೂಡಿಸಿದವು. ಹೆಲಿಕಾಪ್ಟರ್ ರೈಡ್ ಮತ್ತು ಪತಂಗೋತ್ಸವಗಳು ಪ್ರವಾಸಿಗರಿಗೆ ರೋಮಾಂಚನ ನೀಡಿದವು. ಸರ್, ತಮ್ಮ ಹೆಸರು? ಪರಿಶ್ರಮ ಅಂತ ಹೇಳ್ಬಿಟ್ಟು ನಮ್ದು ಇಲ್ಲೇ ಹಗರಿ ಬಂದ್ಬಿಡ್ಲಿ. ಪ್ರತಿ ವರ್ಷದಂತೆ ನಾವು ಹಂಪಿ ಉತ್ಸವ ವರ್ಷದಿಂದ ವರ್ಷಕ್ಕೆ ಬದಲಾಗ್ತಾ ಹೋಗ್ತಿರುತ್ತೆ. ಯಾಕಂದರೆ ಹಿಂದಿನ ಸಲ ಜಿಲ್ಲಾಧಿಕಾರಿಗಳಾದಂಥ ದಿವಾಕರ್ ಅವರಿದ್ದರು. ಅವರಿದ್ದಾಗ ಆದಂಥ ಹಂಪಿ ಉತ್ಸವನೇ ಬೇರೆ ಇತ್ತು. ಈಗ ಹೊಸದಾಗಿ ಕವಿತಾ ಮನ್ನಿಕೇರಿ ಅಂತಂದೇಳಿ ಜಿಲ್ಲಾಧಿಕಾರಿಗಳು ಬಂದರೆ ಅವರಿದ್ದಾಗ ಏನು ಬದಲಾಗಿದೆ, ಎಷ್ಟು ಜನಸಾಂದ್ರತೆ ಕಲಿಬೋದು, ಅದೊಂದು ಉತ್ಸಾಹ. ಹಂಪಿ ಉತ್ಸವ ನೋಡೋಕ್ಕಾಗಿ ಬರುವುದು ಏನು ಉದ್ದೇಶಕ್ಕೋಸ್ಕರ ಅಂದರೆ ಒಂದು ಲೈಟಿಂಗು, ಅದ್ರ ಜೊತೆಯಲ್ಲಿ MP ಪ್ರಕಾಶ್ ಸರ್ ಇದ್ದಾಗೆ ಮಾಡಿದಂಥ ಒಂದು ಸ್ಟೇಜ್ ಇವು ಹಂಪಿ ಉತ್ಸವ ಮಾಡ್ಬೇಕಂತಂದೇಳಿ ಮಾಡಿದ್ರಿಂದ ಇಲ್ಲಿ ತನಕ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಅದ್ರ ಜೊತೆಯಲ್ಲಿ ಒಂದು ಮೆರುಗು ಇದೆ ಹಂಪಿ ಅನ್ನೋದಕ್ಕೆ. ಸೊ ಅದನ್ನು ಜನರು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಂತಾರೆ ಅನ್ನೋದು ಭಾಳ ಮುಖ್ಯ. ಅದ್ರ ಜೊತೆಯಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಅದರ ಜೊತೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೈ ಜೋಡಿಸಿ ಹಲವಾರು ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ. ಫಲಪುಷ್ಪ ಪ್ರದರ್ಶನ ಆಗಿರ್ಬೋದು, ವಸ್ತು ಸಂಗ್ರಹಾಲಯ,
ಅದರಂತೆ ಇನ್ನಿತೆ ಏನು ಹೇಳ್ಬೇಕಂತಂದ್ರೆ ಸಾರ್ವಜನಿಕರನ್ನು ಎಷ್ಟು ಸಾಧ್ಯ ಆದಷ್ಟು ಆಕರ್ಷಿಸಬೇಕು ಹಂಪಿ ಉತ್ಸವಕ್ಕೆ, ಅದು ಎಲ್ಲ ರೀತಿಯ ಪ್ರಯತ್ನಗಳನ್ನು ಜಿಲ್ಲಾಡಳಿತ ಮಾಡಿದೆ ಅಂತ ಹೇಳ್ಬೋದು. ಭಾಳ ಅದ್ಭುತವಾಗಿದೆ ಸರ್. ಲೈಟಿಂಗು ಎಲ್ಲ ಚೆನ್ನಾಗಿದೆ ನೋಡಲಿಕ್ಕೆ. ಈಗ ಫಂಕ್ಷನ್ಗೆ ಹೋಗ್ತಾ ಇದೀವಿ, ಅಲ್ಲಿ ಏನು ನಡೀತಿದೆ ಗೊತ್ತಿಲ್ಲ. ಇಲ್ಲೆಲ್ಲ ಒಳಗಡೆ ಎಲ್ಲ TV ಡ್ಯಾಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಎಲ್ಲ ಭಾಳ ಚೆನ್ನಾಗಿದೆ. ಹಿಂದಿನ ವರ್ಷದಲ್ಲಿ ಕಂಪೇರ್ ಮಾಡಿದ್ರೆ ಈ ವರ್ಷ ಯಾವ ರೀತಿ ಡೆವಲಪ್ಮೆಂಟ್ ಇದೆ? ಈ ವರ್ಷ ಚೆನ್ನಾಗಿದೆ ಸರ್. ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳೋದಾದ್ರೆ ಅಲ್ಲ, ಎಲ್ಲ ಅನುಕೂಲವಿದೆ ಸರ್, ಎಲ್ಲ ಅನುಕೂಲ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಕ್ರೌಡ್ ಜಾಸ್ತಿ ಆಗಿದೆಯಲ್ಲ, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾವು ನೋಡಿರ್ತೀವಿ ಹೋದ ವರ್ಷ. ಈ ವರ್ಷ ನಮ್ಗೆ ಹುಟ್ಟಿದ ಮಕ್ಕಳು ನೋಡ್ಬೇಕನ್ನೋದೇ ನಮ್ಮ ಈ ಒಂದು ಹಂಪಿ ಉತ್ಸವದೇ ಒಂದು ವಿಶೇಷತೆ. ಆಮೇಲೆ ಪ್ರತಿಯೊಂದು ನಮಗೆ ಗೊತ್ತಿದ್ರೂ ಕೂಡ ಇನ್ನೊಂದ್ಸಲಿ ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ, ಕುತೂಹಲ ಹುಟ್ಟೋದೇ ಈ ಹಂಪಿ ಉತ್ಸವ. ಇಂಥ ಒಂದು ಉತ್ಸವಗಳೇ ಒಂದು ಹುಮ್ಮಸ್ ಕೊಡೋದು. ವೇದಿಕೆ ಹತ್ರ ಕುತ್ಕೊಂಡು ಅಲ್ಲೇ ಎಂಜಾಯ್ ಮಾಡಿ ಹೋಗೋದಕ್ಕಿಂತ ಈ ಥರ ಒಂದು ವಸ್ತು ಪ್ರದರ್ಶನ, ಕೃಷಿ ಮೇಳ, ಆಹಾರ ಮೇಳ, ಈ ಒಂದು ವಿಶೇಷತೆನೇ ನಮ್ಮ ಒಂದು ಹಂಪಿ ಉತ್ಸವಕ್ಕೆ ಕೊಡ್ತಕ್ಕಂಥ ಒಂದು ವಿಶೇಷತೆ. ಮಕ್ಕಳನ್ನ ಕರ್ಕೊಂಬಂದು ಸ್ಟೇಜ್ ಮುಂದೆ ಬಿಡೋದಕ್ಕಿಂತ ಈ ಒಂದು ಕೃಷಿ ಮೇಳ, ಈ ವಸ್ತು ಪ್ರದರ್ಶನ, ಆಹಾರ ಮೇಳ, ಫಿಶ್ ಬಗ್ಗೆ ಈ ಥರ ಏನಿದಾವೆ ವಿಶೇಷತೆ ತೋರಿಸಿ ಇದು ಒಂದು ಖುಷಿ ಕೊಡಿಸಿ ಮಕ್ಕಳಿಗೆ ಕೂಡ. ನಾವು ನೋಡೋಕ್ಕಿಂತ ಮಕ್ಕಳು ನೋಡುವಂಥದ್ದೇ ಭಾಳ ಖುಷಿ ಇದೆ. ಸಿಂಗಲ್ ಆಗಿ ಬಂದಿದ್ರಾ ಅಥವಾ ಫ್ಯಾಮಿಲಿ? ಇಲ್ಲ, ನಾನು ನನ್ನ ಫ್ರೆಂಡ್ಸ್ ಕರ್ಕೊಂಬಂದಿನಿ. ನನಗೆ ಹೋಗೋದ್ರೆ ನಾಳೆ ಮತ್ತೆ ಯಾವಾಗ ನಮ್ಮ ಫ್ಯಾಮಿಲಿ ಕರ್ಕೊಂಬಂದಿನೋ, ಯಾವಾಗ ತೋರಿಸಿನೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಆದರೆ ಇಲ್ಲಿ ಇಷ್ಟೊಂದು ರಶ್ ಇರೋದಕ್ಕೆ ಮಕ್ಕಳಂದ್ರೂ ಕೂಡ ಸ್ವಲ್ಪ ಬ್ಯುಸಿನೇ ಆಗುತ್ತೆ. ಹಾಗಾಗಿ ನೋಡಿ ಕರ್ಕೊಂಬರ್ಬೇಕಂತ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಒಟ್ಟಾರೆಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮ್ಮದ್ ಖಾನ್ ಅವರ ಮತ್ತು ಜಿಲ್ಲಾಡಳಿತದ ಸತತ ಶ್ರಮದಿಂದ ಈ 3 ದಿನಗಳ ಹಂಪಿ ಉತ್ಸವ ಅತ್ಯಂತ ಯಶಸ್ವಿಯಾಗಿ ಮತ್ತು ವಿಜೃಂಭಣೆಯಿಂದ ಜರುಗಿದೆ. ಈಗ ಎಲ್ಲರ ಕಣ್ಣು ನವೆಂಬರ್ನಲ್ಲಿ ನಡೆಯಲಿರುವ ಮುಂದಿನ ಹಂಪಿ ಹಬ್ಬದ ಮೇಲೆ ನೆಟ್ಟಿದೆ. ವಾಯ್ಸ್ ಆಫ್ ವಿಜಯನಗರ.